ಇದು ಯಾವ ಸೀರೆ ಜಡೆ ಅದನ್ನ ನಮಗೆ ಬಿಟ್ಟಿದ್ದು ನಿನಗೆ ಯಾಕದು 1 2 3 ಗೋ ಲೇ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ನಿಮ್ಮ ಕಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ದರಸಾನಿ ನೀನೇ ನನ್ನ ಮನಸ್ಸು ಬೇಗ ಬೇಗ ಬರಕ್ಕಾಗಲ್ವಾ ಎಲ್ಲೆಲ್ಲೋ ಅಲ್ಲ ಅಯ್ಯೋ 2.9 ಇಂಥ ಮನೆ ಮಸ್ತೈತಿ ಎಂತ ಬಾ ಗೈಸ್ ಹೆಂಗೆ ಗೊತ್ತಾ ಇವತ್ತೊಂದು ಚಾಲೆಂಜ್ ವಿಡಿಯೋ ಅಂತ ಅಂದ್ಕೊಂಡಿದ್ವಿ ಅದು ಲೇಖನಿಗೆ ಮರ್ಯಾದೆ ಕೊಡೋದು ಗೈಸ್ ಅದು ಸಿಕ್ಕಾಪಟ್ಟೆ ಬೇಜಾರಿನ ವಿಷಯ ಇವೆಲ್ಲ ಫ್ರೆಂಡ್ಸು ಅದನ್ನ ಇವಾಗ ಹೋಗ್ಬಿಟ್ಟು ಮಾಡ್ತೀವಿ ಏನೇ ಗೈಸ್ ಇವಾಗ ತಿಂಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮತ್ತು ಫ್ರಂಟ್ ಎಂಡ್ ಕ್ಲಾಸ್ ಇಲ್ಲ SQL ಕ್ಲಾಸು ಇಲ್ಲ ಬಿಕಾಸ್ ಅವ್ರು ಮೆಸೇಜ್ ಹಾಕಿದ್ರು ಇವತ್ತಿಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ SQL ಸ್ಟಾರ್ಟ್ ಆಗಿ 1 ವೀಕ್ ಆಗೈತೆ ಗೈಸ್ ನಾನು ಇವತ್ತು ಜಾಯ್ನ್ ಆಗಿದ್ದೀನಿ ಹೋಗಿ ಗ್ರೂಪಿಗೆ ಎರಡೇ ಕ್ಲಾಸೇ ಬಟ್ ಹೇಳಿದ್ದು 2 ಕ್ಲಾಸ್ ಅಲ್ಲ ಇವಳು ಅಟೆಂಡ್ ಮಾಡಿದ್ದು 2 ಕ್ಲಾಸ್ ಅಷ್ಟೇ ಹೌದು ತಾನೇ ಲೇಖನವ್ರೆ ಆ್ಯಕ್ಚುಲಿ ಟಾಸ್ಕ್ ಈಸ್ ಲೇಖನಂಗೆ ಮರ್ಯಾದೆ ಕೊಡಬೇಕು ಅವರೇ ಅಂತ ಮಾತಾಡಿಸ್ಬೇಕು ಓಕೆ ಗೈಸ್ ಇವಾಗ ಒಂದು ಸೆಕೆಂಡ್ ಇರು ಗೈಸ್ ಇವಾಗ ನಾವು ಏನು ಮಾತಾಡ್ತೀವಿ ಅದನ್ನ ಬಿಟ್ಬಿಟ್ಟು ನಾರ್ಮಲ್ ಆಗಿ ಟೆಕ್ಸ್ಟ್ ಬುಕ್ ಗೊತ್ತಿಲ್ಲ ಲೇಖನ ಅವರೇ ಲೇಖನ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ನ ಮಾತಾಡಬೇಕು ಆ ಥರ ಇವ್ರನ್ನ ಮಾತಾಡಿಸ್ಬೇಕು ಏನೂ ಬ್ಯಾಡಾಗಿ ಮಾತಾಡೋಂಗಿಲ್ಲ ಲೈಕ್ ಆ ಥರ ಗೈಸ್ ಈಗ ಹೋಗ್ತಾ ಏನು ಲೇಖನ ಅವರೇ ಆಯಿತು ಏನು ಲೇಖನ ಅವರೇ ಏನು ಲೇಖನವ್ರೆ ಅವರೇ ಕೇಳ್ತವ್ರೆ ಗೈಸ್ ಏನೇ ಇನ್ನೂ ತಿಂದಿಲ್ಲ ಲೇಖನವ್ರೆ ಹೌದಾ ತಿಂದಿಲ್ಲ ಯಾರಾದ್ರೂ ಇದನ್ನ ಟಾಸ್ಕ್ ಅಂತಾರ ಮುನೀಶಾ ಇದರಿಂದ ನನ್ನ ಮೇಲೆ ಎಷ್ಟು ಕೋಪ ಇದೆ ಅದನ್ನು ತೀರಿಸ್ಕೊಂಡು ಇಟ್ಸ್ ಓಕೆ ತಿಂಡಿ ತಿಂದು ಬರಬೇಕು ಹೋಗಬೇಕು ಅಂತ ಅನ್ನಬೇಕಂತೆ ಸೊ ಗೈಸ್ ಇವಾಗ ಓಕೆ ಲೇಖನ ಅವ್ರಿಗೆ ಹೇಳ್ತೀನಿ ಓಕೆ ಆಯಿತು ಲೇಖನ ಅವರೇ ಈಗ ತಿಂಡಿ ಮಾಡೋದಕ್ಕೆ ಹೋಗಬೇಕು ಇವಾಗ ಇದೆ ಲೇಖನ ಅವರೇ ಕಾಮನ್ ಸೆನ್ಸ್ ಇದೆ ಮತ್ತೆ ಇಂಗ್ಲಿಷ್ ಸಾಮಾನ್ಯ ಜ್ಞಾನ ಇದೆ ನೀನು ಇಂಗ್ಲಿಷ್ ಅಂತ ಹೇಳಿಲ್ಲ ನೀವು ಹೇಳಿರೋದೇನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಂತ ಇಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಮನ್ ಸೆನ್ಸ್ ಅಂತಾನೆ ಕೊಟ್ಟಿರ್ತಾರೆ ಪುಸ್ತಕದಲ್ಲಿ ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿರ್ತಾರೆ ಗೈಸ್ ನಾನು ಇವಾಗ ಮೋನಿಶಾ ಅವರಿಂದ ಒಂದು ಇಡ್ಲಿಯನ್ನು ತೆಗೆದುಕೊಂಡಿದ್ದೇನೆ ಲೇಖನ ಅವರು ಸ್ವಲ್ಪ ಚಟ್ನಿಯನ್ನು ಕೊಟ್ಟಿದ್ದಾರೆ ಹಾಗೆ ನಾನು ಹೊರಗಡೆಯಿಂದ ರೈಸ್ ಬಾತ್ ತೆಗೆದುಕೊಂಡು ಬಂದಿದ್ದೇನೆ ಇದು ನನ್ನ ಇವತ್ತಿನ ಬೆಳಗ್ಗಿನ ಉಪಹಾರ ಇಂಗ್ಲೀಷಿನಲ್ಲಿ ಮಾತನಾಡಬಹುದು ಬೆಳಗಿನ ಬ್ರೇಕ್ಫಾಸ್ಟ್ ಇದು ಏನಪ್ಪ ಟಾಸ್ಕ್ ಎಂದರೆ ಗೈಸ್ ಇವತ್ತು ಮಾತಾಡಲ್ಲ ಗೈಸ್ ಇವತ್ತು ಏನಪ್ಪ ಟಾಸ್ಕ್ ಅಂತಂದರೆ ಇವತ್ತಿನ ಪೂರ್ತಿ ಡೇ ನಾನು ಫುಲ್ಲು ಬುಕ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಮೀನ್ಸ್ ಈ ಥರ ನಮ್ಮ ನಾರ್ಮಲ್ ಲ್ಯಾಂಗ್ವೇಜ್ ಯೂಸ್ ಮಾಡೋ ಹಂಗಿಲ್ಲ ನಾನು ಬುಕ್ಕು ಮಾತನಾಡುತ್ತಾರೆ ಹೋಗುತ್ತಾರೆ ಬರುತ್ತಾರೆ ಈ ಥರ ಮಾತಾಡಬೇಕು ಅದು ಇವತ್ತಿನ ಟಾಸ್ಕ್ ಇರೋದು ಗೊತ್ತಿಲ್ಲ ಎಷ್ಟಲ್ಲಿ ಬ್ರೇಕ್ ಮಾಡ್ತೀನಿ ಏನೇನಾಗುತ್ತೆ ಅಂತ ಆ್ಯಂಡ್ ಇವ್ರನ್ನ ಲೇಖನ ಅವರೇ ಮೋನಿಶಾ ಅವರೇ ಅಂತ ಮಾತಾಡಿಸ್ಬೇಕು ಇಷ್ಟು ಗೈಸ್ ಇವತ್ತಿನ ಟಾಸ್ಕ್ ಈಗ ಟಾಸ್ಕ್ ಸ್ಟಾರ್ಟ್ ಆಗಿದೆ ಚೆನ್ನಾಗಿದೆ ಲೇಖನವರೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇದೆ ಇಡ್ಲಿ
ಯಾಕೆ ಲೇಖನ ಅವರೇ ನೀವು ಬರೀ 2 ಇಡ್ಡಲಿಯನ್ನು ಹಾಕೊಂಡಿದ್ದೀರಾ? ಅಲ್ಲಿ ಇದಿದೆ 4-5 ಅದಕ್ಕೆ. ಹೌದಾ, ಕ್ಷಮಿಸಿ, ನನಗೆ ಪ್ರಶ್ನೆ ಕೇಳಬಾರ್ದಿತ್ತು. ಇವತ್ತು ರೈಸ್ ಬಾತಿನ ಕಲರ್ ಚೇಂಜ್ ಆಗಿಬಿಟ್ಟಿದೆ. ನಿಮ್ಗೆ ಏನಂತ ಕೇಳಿದೆ? ರೈಸ್ ಬಾತ್ ಅಂತ ಮಾತಂತ ಕೇಳಿದೆ. ಗೀ ರೈಸು ಪಲಾವ್ 2 ಮಾಡಿರ್ತಾರೆ. ಗೀ ರೈಸ್ ಇಲ್ಲ ರೈಸ್ ಬಾತು ಮತ್ತೆ ಪುಳಿಯೋಗರೆ ಇತ್ತು ಮುನೀಶ್ ಅವರೇ. ಅದರಲ್ಲಿ ನಾನು ರೈಸ್ ಬಾತನ್ನು ತೆಗೆದುಕೊಂಡು ಬಂದೆ. ಕೇಳಿದೆ ಲೇಖನ ಅವರೇ, ಕರೆಕ್ಟಾಗಿ ಕೊಟ್ಟಿದ್ದಾರೆ. ನೀವು ಯಾಕೆ ಎಲ್ಲದಕ್ಕೂ ಬೈದುಕೊಂಡು ಬರ್ತೀರಾ? ನಾನು ಹಂಗೆ ಏನಿವತ್ತು ಅಲ್ಲ ಏನಿವಾಗ. ನಿಮ್ಮದೆಷ್ಟಿದೆ ಅಷ್ಟು ನೋಡಿಕೊಳ್ಳಿ ಲೇಖನ ಅವರೇ. ಇನ್ನು ಸಂಜೆವರೆಗೂ ಟೈಮ್ ಇದೆ ಕಣಪ್ಪು. 3 ಬಾಯಿ ಪಡ್ಕೊಳಕ್ಕೆ ಕೂತಿರ್ತಾರೆ ಗೈಸ್. ಇವಾಗ ಒಂದು ಹೊಸ ಎಕ್ಸ್ಟ್ರಾ ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ದೇವೆ. ನೆಟ್ಟು ಮಾತಾಡಕ್ಕಾಗಲ್ಲ ವ್ಲಾಗಲ್ಲಿ. ಆ್ಯಡ್ ಮಾಡಿದ್ದೇವೆ. ಅದು ಏನಪ್ಪ ಎಂದರೆ, ನಾನು ಏನಾದರೂ ಮಾತನಾಡುವುದರಲ್ಲಿ ತಪ್ಪಿದ್ದಲ್ಲಿ ಇವರು ನನಗೆ ಡೇರ್ ಚಾಲೆಂಜನ್ನು ಕೊಡುತ್ತಾರೆ. ಡೇರ್ ಚಾಲೆಂಜ್ ಎಂದರೆ ಶಿಕ್ಷೆಯನ್ನು ಕೊಡುತ್ತಾರೆ. ಅದು ಸಣ್ಣ ಪುಟ್ಟ ಶಿಕ್ಷೆಯಾಗಿರುತ್ತೆ. ಇದು ಇವತ್ತಿನ ಚಾಲೆಂಜ್ ವ್ಲಾಗ್ ವಿಡಿಯೋ ಆಗಿರುತ್ತದೆ ಅಷ್ಟೇ. ಇವಳು ಇಲ್ಲಿ ನನ್ನ ಚಾನಲ್ಲಿಗೆ ಹೋಗಿ ನನ್ನ ವಿಡಿಯೋವನ್ನು ನೋಡುತ್ತಿದ್ದಾಳೆ. ವಿಡಿಯೋವನ್ನು ನೋಡುತ್ತಿದ್ದಾಳೆ. ಹಾಗೇನೂ ಇಲ್ಲ ಲೇಖನ ಅವರೇ, ನಾನು ನಮ್ಮ ಬುಕ್ಕಿನ ಭಾಷೆಯನ್ನು ಈಗ ಅನುಸರಿಸುತ್ತಿದ್ದೇನೆ. ಆಡು ಭಾಷೆಯನ್ನು ಬಿಟ್ಟು ಬುಕ್ಕಿನ ಭಾಷೆಯನ್ನು ಅನುಸರಿಸುತ್ತಿದ್ದೇನೆ. ಅವರು ಹಾಗೆ ಮಾತನಾಡುತ್ತಿದ್ದಾರೆ ಎಂದರೆ ಯಾವುದಾದರೂ ಫೋನಿನಲ್ಲಿ ಸೀರೀಸನ್ನು ನೋಡಿದ್ದಾರೆಂದು ಅರ್ಥ. ಸೀಕ್ರೆಟ್ CEO ಎಂಬ ಸೀರೀಸ್ ಅನ್ನು ನೋಡಿದ್ದಾರೆ. ಹಾಗಾಗಿ ಈ ತರ ಹುಚ್ಚಿಯಾಗಿ ಮಾತನಾಡುತ್ತಿದ್ದಾರೆ. ನೀವು ಸುಮ್ಮನೆ ಇರಿ ಲೇಖನ ಅವರೇ. ಏನ್ ಮಾಡಕ್ ಹೋದ್ರೆ ಇದೆಲ್ಲ ನನ್ನ ಮಾತಿನ ಹಾದಿಯನ್ನು ತಪ್ಪಿಸುವುದಕ್ಕೆ ಮಾಡುತ್ತಿರುವ ಪ್ಲಾನ್. ಕರೆಕ್ಟಾಗಿ ಹಿಡಿದುಕೊಂಡಿದ್ದೀನಿ ಲೇಖನ ಅವರೇ. ಇದೆ, ನಿಮಗಿಲ್ವಾ? ನಿಮ್ಮಲ್ಲಿ ಏನು ನಾನೇನು ಓವರ್ ಆಗಿ ನಾನು ಸುಮ್ಮನೆ ಕುಳಿತುಕೊಳ್ಳುತ್ತಿರುವುದು. ಮನುಷ್ಯ ಸುಮ್ಮನೆ ಎನ್ನುವುದು ಕೂಡ ಪುಸ್ತಕದ ಲ್ಯಾಂಗ್ವೇಜ್. ಸುಮ್ಮನೆ ಒಂದು ಡೇರ್ ಅಲ್ಲ, ನನಗೆ 3 ಬಾರಿ ಚಾನ್ಸ್ ಅನ್ನು ಕೊಡಿ. ಇಲ್ಲ ಶುರುವಾಗಿದ್ದಲ್ಲ. ಒಂದು ಮುಗೀತು, ಒಂದೇರು ಹೇಳಿ ಮಾಡಬೇಕಿತ್ತು. ಅದು ಆಮೇಲೆ ಹೇಳ್ತೀನಿ. ಈಗ ಮಾತಾಡೋದು ನೀನು ಈಗಲೇ ಟೆನ್ಷನ್ ಹೋಗ್ಬಿಡ್ತೀಯ. ಆಮೇಲೆ ಬೇರೆ ಈಗ ನೆಕ್ಸ್ಟ್ ಒಂದು ತಪ್ಪನ್ನು ಮಾಡಿದಾಗ ಒಂದು ಶಿಕ್ಷೆಯನ್ನು ಕೊಡಬೇಕು. ಅದೇ ಈ ಆಟದ ನಡಿ. ಮತ್ತೆ ಮೇಲ್ ಟೆರೆಸ್ ಮೇಲೆ ಕುತ್ಕೋ ಅಲ್ಲಿ ನನ್ನ ಬಕೆಟ್ ಅಲ್ಲಿ ನೀರು ಇತ್ತೀನಿ ಮೇಲಕ್ಕೆ ನಡಿ. ಬಯದು ಅದೆಲ್ಲ ಈಸಿ ಕಾಣೆ. ಮತ್ತೆ ನೀರ್ ಹಾಕೋದೇನು? ಮತ್ತೆ ಇನ್ನೇನು ಚಳಿ ಅಲ್ವಾ? ಈಗ ಚಳಿಯಲ್ಲಿ ತಣ್ಣಗಿನ ನೀರು ನಿಮಗೆ ಸುಲಭವೇ? ಮತ್ತೆ ಸ್ನಾನನೇ ಮಾಡೋದು ನಾನು. ಮನುಷ್ಯ ನಿಮಗೂ ಆ ಅಧಿಕಾರ ಇದೆ, ನೀವು ಕೊಡಬಹುದು. ಅಲ್ಲಿವರೆಗೂ ಕಾಯಬೇಕೆಂದಿಲ್ಲ. ನೀವು ಯಾವ್ದಾದ್ರು ಸ್ವಲ್ಪ ಆಡಾಡು. ಇದನ್ನು ಡೇರ್ ಚಾಲೆಂಜ್ ಆಗಿ ನಾನು ಸುಮ್ಮನೆ ಆಡುವುದಕ್ಕೆ ಕೆಟ್ಟಿದೆಯಾ ಮುನೀಶ್ ಅವರೇ? ನೋಡು, ಫ್ರೆಂಡ್ ಆಗಿ ಕೇಳ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡೋಣ ಮುನೀಶ್ ಅವರೇ. ಅವಳಿಗೆ ನೀನ್ ಮೇಕಪ್ ಮಾಡು, ಕೆಟ್ಟಾಗ ಮೇಕಪ್ ಮಾಡು, ಓಕೆನಾ? ಡೇರು ಇವಾಗಿಂದು ನಾನು ಕೊಡ್ತೀನಿ. ಇಬ್ರು ಸೇರಿ ಅವಳ ಮುಖ ಮೇಕಪ್ ಒಪ್ಪಿಗೆನಾ? ಚೆನ್ನಾಗಿರೋ ಪ್ರಾಡಕ್ಟ್ಸ್ ಏನು ಗುಳ್ಳೆ ಆಗಲ್ಲ, ಪಿಂಪಲ್ಸ್ ಎಲ್ಲ ಆಗಲ್ಲ. ಬಟ್ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಗೊತ್ತಿಲ್ಲ ಮುಖದಲ್ಲಿ. ಹೆಂಗಾದ್ರೂ ಕಾಣಿಸ್ಬೋದು ನೀವು. ಸ್ಟಾರ್ಟ್. ಸ್ವಲ್ಪ ನೋಡಿಕೊಂಡು ಇವಾಗ ಹಚ್ಬೇಕಾ? ಇವಾಗ ಸ್ಟಾರ್ಟ್. ಈಗ ಸ್ವಲ್ಪ ನೋಡಿಕೊಂಡು ನನಗೆ ನನ್ನ ಮನಸ್ಸನ್ನು ನೋಡಿ ಒಳ್ಳೆಯದನ್ನು ಕೊಡಿರಿ ಮನೀಶ್ ಅವರೇ. ನೀವು ಸ್ವಲ್ಪ ಪರವಾಗಿಲ್ಲ, ನೀವು ನನಗೋಸ್ಕರ ಇದೆಲ್ಲ ಮಾಡುವ ಅವಶ್ಯಕತೆ ಇಲ್ಲ ಲೇಖನ ಅವರೇ.
ನೀನು ನನಗೆ ಈ ಥರ ಇನ್ನೊಂದ್ಸಲ ಆಪರ್ಚುನಿಟಿ ಸಿಗ್ಲಿ ಅಂತ ಕೇಳ್ತೀನಿ. ಈಗ ಮತ್ತೆ ಹೋದರೆ ಬರೋದಕ್ಕೆ ನಾನು ಬಿಡುವುದೇ ಇಲ್ಲ. ನೀ ಕೆಟ್ಟದಾಗ ಕಾಣಿಸತ್ರ ಅದರಲ್ಲಿ ಏನು ಕೆಟ್ಟದಾಗಿ ಹಾಕುವುದಿರುತ್ತದೆ. ಆ ಜುಟ್ಟೆಲ್ಲ ಈಗ ಹಾಕೊಳ್ಳೋದು ಕ್ಲಿಪ್ ಹಾಕಿ ಅಲ್ಗೆಲ್ಲ ಕ್ಲಿಪ್ ಸ್ಕ್ರೀನ್ ಎಲ್ಲ ಇದೆ. ಯಾರದೋ ಕ್ಲಿಪ್ ಅನ್ನು ನನ್ನ ತಲೆ ಹಾಕುವಿರಾ? ತಲೆ ಹೆಂಗಾರು ಗಂಟಾಕ್ಬೋದಲ್ಲ? ಮೇಲೆ ಹಾಕ್ಬಿಡು, ಇಲ್ಲಿಗೆ ಹಾಕ್ಬಿಡು. ಅಯ್ಯೋ ಅಯ್ಯೋ ಓ ಹೋಗಿ ಹೋಗಿ ಯಾರಿಗೆ ಈ ಮೇಕಪ್ ಅನ್ನು ಮಾಡಲು ಕೊಟ್ಟಿರುವಿರಿ ಲೇಖನವರೇ? ಕ್ಲಿಪ್ಪರ್ ರಬ್ಬರ್ ಬ್ಯಾಂಡ್ ಹಾಕೊಂಡೆ. ನಾನಿದ್ರೆ ಇನ್ನು ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ತಿರ ಯಾವುದೂ ಇಲ್ಲ. ನಾನು ಎಲ್ಲವನ್ನು ಧೈರ್ಯವಾಗಿ ಸ್ವೀಕರಿಸುತ್ತೇನೆ. ಹಾಗಾಗಿ ಈ ಡೇರ್ ಚಾಲೆಂಜ್ ಅನ್ನು ನಾನು ಧೈರ್ಯವಾಗಿ ತೆಗೆದುಕೊಳ್ಳುತ್ತೇನೆ. ಕ್ಲಿಪ್ ಕೊಡ್ಲೇನೆ. ನನ್ನ ಜನಕ್ಕೆ ನಾನು ಹೇಗಿದ್ದರೂ ಇಷ್ಟವಾಗುತ್ತೇನೆಂದು ನನಗೆ ನಂಬಿಕೆಯಿಂದ. 2 ಹಾಕು. ಮನುಷ್ಯನನ್ನು ನೋಡುವುದಕ್ಕೆ ಎಷ್ಟು ಮೃದು ಮನಸ್ಸಿನವಳು ಆಗಿ ಸೀರಿಯಸ್ಲಿ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ. ಇದ್ರಲ್ಲಿ ಮೃದು ಮನಸ್ಸು ಒಳ್ಳೆ ಕೆಲಸ ಮಾಡ್ತೀನಿ. ಕೆಲವೊಂದ್ಸತಿ ಈ ತರ ನೀವ್ ಕೊಟ್ಟ ಚಾಲೆಂಜ್ ಹಿಂಗೆ ಅಲ್ವಾ, ಅದಷ್ಟು ಕೆಟ್ಟದಾಗಿ ಯೋಚನೆ ಮಾಡಿ ಕ್ಲಿಪ್ಸ್ ಹಾಕ್ಬಿಡಿ ಆ ಕಡೆ ಈ ಕಡೆಗೆ. ಎಲ್ಲಿ ಆಗುತ್ತೆ ಲೇಖನ ಅವರೇ ಕ್ಲಿಪ್ಸ್ ಅನ್ನು ಹಾಕುವುದಕ್ಕೆ? ಗೈಸ್ ನನಗೆ ಮೇಕಪ್ ಮಾಡಕ್ ಬರಲ್ಲ, ರೆಡಿ ಮಾಡಕ್ ಬರಲ್ಲ ಅಂತಲ್ಲ, ಬಟ್ ಇದು ಚಾಲೆಂಜ್ ಇರೋದೇ ವಿಯರ್ಡ್ ಆಗಿ ಮಾಡ್ಬೇಕು ಅಂತ ಟಾಸ್ಕ್. ವಿಯರ್ಡ್ ಅಂದ್ರೆ ಅವಳು ಅಂದ್ಕೊಳ್ಳೇಬಾರ್ದು ಲೈಫಲ್ಲಿ ಆ ಥರ. ಇದು ಯಾವ ಸೀಮೆ ಜಡೆ? ಅದನ್ನ ನಮ್ಗೆ ಬಿಟ್ಟಿದ್ದು. ನಿನಗೆ ಯಾಕದು? ಸಾರಿ ಸಾರಿ ಕೇಳ್ಬೇಡ. ಇಲ್ಲ ಮುಖ ತಾಕ್ತು ಅದಕ್ಕೆ. ಅದಕ್ಕೆ ಸಾರಿ ಕೇಳು. ಇದು ಜಡೆಯಲ್ಲೆಲ್ಲ ಯಾವ ಸೀಮೆ ಜಡೆ? ಇದು ಮೇಕಪ್ಗೆ ಸೇರುವುದಿಲ್ಲ. ಹೇರ್ ಸ್ಟೈಲಿಂಗ್ ಈಗಾಗಲೇ ನಾನು ಗಲೀಜಾಗಿ ಕಾಣುತ್ತಿರು. ನನಗೆ ಒಂದು ಇದನ್ನ ಇಲ್ಲ ಲಾಸ್ಟ್ ಅಲ್ಲಿ ನೋಡ್ಕೊ. ಲಾಸ್ಟ್ಗೆ ಅಯ್ಯಯ್ಯೋ ಕೊಡೆ ಸ್ವಲ್ಪ ಇದನ್ನೇ ಹಚ್ಬಿಡೆ ಫಸ್ಟ್. ಮುಖ ಸೇಫ್ ಆಗಿರ್ಲಿ. ಅವಳದ್ದೇ ಮಾಯಿಶ್ಚರೈಸರ್ ಕೊಡ್ತೀನಿ. ನಂದೇ ಅಷ್ಟೇ. ನನ್ನ ಮುಖವನ್ನು ಒಂದು ಬಾರಿ ತೊಳೆದು ಬರುತ್ತೇನೆ. ಅವಶ್ಯಕತೆ ಇಲ್ಲ. ಇದನ್ನೇ ಹಾಕ್ಬಿಡೆ. ಮೊದಲು ಮಾಯಿಶ್ಚರೈಸರ್ ಅನ್ನು ಹಚ್ಚಿದ್ದೇನೆ, ಸನ್ಸ್ಕ್ರೀನ್ ಅನ್ನು ಹಚ್ಚಿದ್ದೇನೆ, ಮತ್ತೆ ಮಾಯಿಶ್ಚರೈಸರ್. ನನ್ನ ಇಷ್ಟ. ನಿನಗೇನು ಕಷ್ಟ? ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತಿದ್ದೇನೆ ಅನಿಸುತ್ತಿದೆ. ಇದನ್ನ ಹಾಕ್ಬಿಡು ಮಧ್ಯಕ್ಕೆ. ಅದನ್ನ ಫಸ್ಟ್ ಇದಾಗ್ತಿರ್ತೇನೆ. ಇದ್ಕೊಳ್ಳ ಇಲ್ಲ ನಾನು ಫುಲ್ಲು ಈ ಥರ. ಅದನ್ನ ಕೈಗೆ ಬಿಡಿಸಿಕೊಂಡು ಹಿಡಿದುಕೊಳ್ಳಿ. ನೆಕ್ಸ್ಟ್ ಅಲ್ಲಿಗೆ ಇಡ್ತೀನಲ್ಲ, ನೆಕ್ಸ್ಟ್ ಪ್ರಾಡಕ್ಟ್ ಕೊಡ್ಬೇಕಾದ್ರೆ. ಮುಖ ಏನಕ್ಕೆ ಒಳ್ಳೆ ನಾಯಿ? ನೀವು ಸ್ವಚ್ಛಂದದ ಮಾತುಗಳನ್ನ ಮಾತ್ರ ಅಂದ್ರೆ ನಾಯಿ ಮುಖದ ಹತ್ರ ಬೇಜಾರಾಗಿರ್ತಾರೆ ಆ ಥರ ಇದೆಯಾ ಅಂತ ನನಗೇನೋ ಒಂದು ಗತಿ ಕಾಣಿಸುತ್ತಾರೆ ಎಂದು ಅನಿಸುತ್ತೆ. ಮೋನಿಶಾ ಅವರೇ ದಯವಿಟ್ಟು ನಂಗೆ ಅದಕ್ಕೆ ಹೇಳಿದ್ರೆ ನಂಗೆ ಒಳ್ಳೆ ಮನ್ಸಿಲ್ಲ ಇಂತ ನನಗೆ ಕೊಡ್ಬೇಡ್ರಿ ಅಂತ. ಸಾರಿ. ಮಾಡೇ ಇನ್ನೂ ಇದೆ. ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಕೆಟ್ಟದಾಗ ಮಾಡ್ತೀನಿ ನಾನು. ಚೆನ್ನಾಗಿ ಮಾಡ್ಬೋದು ಅಷ್ಟು ಕೆಟ್ಟ. ನೋಡ್ರಿ ಈ ಕಡೆ. ನಾನು ಆಡಿದ್ದು ಒಂದೇ ಪದ ಅಷ್ಟೇ. ಒಂದೇ ಪದವನ್ನು ತಪ್ಪು ಬಳಕೆ ಮಾಡಿದ್ದು. ಅದು ತಪ್ಪು ಕೂಡ ಅಲ್ಲ. ಸರಿ. ಪುಸ್ತಕದ ರೀತಿ ಮಾಯಿಶ್ಚರೈಸರ್ ಹಚ್ಚಿದ್ದೇನೆ. ಮಾಯಿಶ್ಚರೈಸರ್ ಹಚ್ಚಿದ್ದೀನಿ. ಮೇಕಪ್ ಪ್ರಾಡಕ್ಟ್ಸ್ ಕೂಡ ನನ್ನ ಹತ್ರ ಕಮ್ಮಿ ಇದೆ. ಇದ್ದೆ ತಗೋ. ಫೌಂಡೇಶನ್ ಹಚ್ಬಿಡು ಫಸ್ಟ್. ಪ್ರೈಮರ್ ಬೇಡವಾ? ಹಚ್ಚರು ಗೊತ್ತಾಗಲ್ಲ. ಬೇಡ ಬೇಡ. ನಮ್ಗೇನು ಹೇಳಕ್ಕ ಇದೇ ಇಲ್ಲ ಬ್ಲೆಂಡರ್. ನಾನು ಕಲಿಯುಗವನ್ನು ನಂಬುತ್ತೇನೆ. ಬ್ಲೆಂಡರ್ ಇಲ್ವೇ ನಮ್ಮನೆ? ಕಲಿಯುಗವನ್ನು ನಂಬುತ್ತೇನೆ. ಕಲಿಯುಗ ನಂಬೋ ಚಾಲೆಂಜ್ ಮಾಡೋದು ಕೊಟ್ಟಿರೋದೇ ಅವಳಗಾಯ್ಸು. ಈ ಚಾಲೆಂಜ್ ಅನ್ನು ನಾನು ಕೊಟ್ಟೇನೆ. ಅಲ್ಲ ಸಾರಿ, ಅದು ಚಾಲೆಂಜ್ ಸೆಲೆಕ್ಷನ್ ನಂದಲ್ಲ. ಆದರೆ ನಾನು ಯಾವುದೇ ರೀತಿಯ ಶಿಕ್ಷೆ ಕೊಡುವುದಕ್ಕೆ ನಾನು ಹೇಳಿಲ್ಲ ಈ ರೀತಿನೇ ಕೊಡಿ ಎಂದು. ಮತ್ತೆ ನೀಟಾಗಿ ಮಾಡ್ತೀನಿ. ನೀಟಾಗೆಲ್ಲ ಮಾಡ್ಬೇಡ. ನೆಕ್ಸ್ಟ್ ನಾನು ಹೋಗ್ತೀನಿ ಅಲ್ಲಿಗೆ. ನೀನ್ ಮಾಡ್ತೀಯಾ? ಇಲ್ಲ, ನೀನ್ ಮಾಡು. ನನ್ನ ಹಂಗೆ ನೀಟ್ ಮಾಡ್ಬೇಕಾ? ಅರ್ಧಂಬರ್ಧನೆ ಎಲ್ಲ ಗಲೀಜಾಗಿ ಮಾಡಿರಲ್ಲ. ಅವಳು ಆಕ್ಚುಲಿ ಹೆಂಗೆ ಕಾಣಿಸೋದು ಒಂದ್ಸಲ. ಅಂದುಕೊಳ್ಳುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ತುಟಿ ಸ್ವಲ್ಪ ಫಸ್ಟ್ ಲಿಬ್ಬ ಹಚ್ಚಬೇಕಿತ್ತು. ನನಗೆ ಒಂದು ಮಿರರ್ ಅನ್ನು ಕೊಡುವಿರಾ? ಬಾಯಿ ಮುಚ್ಕೊಂಡು ಕುತ್ಕೋತೀರಾ? ಲಾಸ್ಟಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಹಚ್ಚು. ಫೌಂಡೇಶನ್ ಖಾಲಿ ಆದ್ರೆ ಇನ್ನೊಂದು ತಗೋಬಹುದು.
ಈ ತರ ಟಾಸ್ಕ್ ಮತ್ತೆ ಕೊಡೋದು. ಈ ರೀತಿ ನನಗೆ ಇಲ್ಲೇ ಕಾಣಿಸುತ್ತಿದೆ ಹಿಂಗೆ ಬೆಳ್ಳಗೆ ಮಾಡಿದ್ದಾಳೆ ಎಂದು. ಇದು ಅವಳ ಲಿಪ್ಸ್ಟಿಕ್ ಇವತ್ತಿಗೆ ಕ್ರೀಮನ್ನು ತೆಗೆದುಕೊಂಡು ಬಂದು ನೀವು ಶೋನ ಕುಟ್ಟಕೊಳ್ಳಲೇಕನ ಅವರ ಆಮೇಲೆ ಮಾಡ್ಬೋದಿತ್ತು ಮುನಿ. ಅದು ನೆಕ್ಸ್ಟ್ ಇದು ತಗೊಂಡ್ಬಿಡು. ಇರ್ಲಿ ನನಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಹೇಳ್ಬಿಟ್ಟಿದ್ದೀನಿ ಮುಂಚೆನೆ. ನನಗೆ ಹೆವಿ ಖರಾಬ್ ಐಡಿಯಾಸ್ ಬರುತ್ತೆ, ಅದಕ್ಕೆ ಮುಂಚೆನೆ ಹೇಳಿದ್ದೆ ಹುಷಾರಾಗಿರು ನನಗೆ ಈ ಕೆಲಸ ಕೊಡೋಕೆ ಮುಂಚೆ ಅಂತ. ಅರ್ಧಂಬರ್ಧ ಇರ್ಲಿಲ್ಲ, ಪೂರ್ತಿ ತಗೋ. ಅರ್ಧಂಬರ್ಧ. ಇದು ಸ್ಟೋವ್ ಕ್ರೀಮ್ ಹಾಕ್ಬಿಡು. ಅದಾಕ್ರೆ ಏನ್ ಗೊತ್ತಾಗಲ್ಲ, ಟ್ರಾನ್ಸ್ಪರೆಂಟ್ ಇರುತ್ತೆ. ಸ್ವಲ್ಪ ಹಾಕು ಎಲ್ಲಾದ್ರೂ ಚೂರು. ಸ್ವಲ್ಪವೇ ಹಾಕಿ. ತುಂಬಾ ದುಡ್ಡನ್ನು ಕೊಟ್ಟಿರುತ್ತೀರಲ್ಲ. ತೇಜು ಕೊಟ್ಟಿದ್ದದು ನನಗೆ. ಇದು ಅರ್ಧಂಬರ್ಧ ಬಿಡ್ಲ ಪೂರ್ತಿ ಮಾಡ್ಬೇಕಾ? ಸ್ವಲ್ಪ ಮಾಡು ಸಾಕಾ? ಇನ್ನು ಬ್ಲೆಂಡ್ ಮಾಡ್ಬೇಕಾ? ಇನ್ನೊಂದು ಸ್ವಲ್ಪ ಬ್ಲೆಂಡ್ ಮಾಡು. ತುಂಬಾ ಕೆಟ್ಟ ಕಾಣಿಸೋದು ಬೇಡ ಅಂತ. ಈಗ ಮಾಡುತ್ತಿರುವುದೇ ಕೆಟ್ಟದಾಗಲ್ಲವೇ? ನಾನು ಇವರಿಂದ ಸೇಫ್ ಆಗಬೇಕೆಂದರೆ ಕಡಿಮೆ ತಪ್ಪನ್ನು ಮಾಡಬೇಕು. ಈ ಇದಕ್ಕೆ ಕ್ಯಾಪ್ಚರ್ ಮಾಡಬೇಕು. ತುಟಿಗೆ ಏನು ನೀವು ಬಳಿದಿರುವ ಬಣ್ಣ? ಇದೇ ಮೇಕಪ್. ಇನ್ನೇನೇ ಅಷ್ಟು. ನಾನು ಈಗ ಜನರಿಗೆ ನೈಜೀರಿಯಾ ಹುಡುಗಿ ತರ ಕಾಣುತ್ತಿರಬಹುದು. ಇದು ನನ್ನ ಮೇಕಪ್ ತೋರಿಸ್ಬಾರ್ದಿತ್ತು ಗೈಸ್, ತೋರಿಸ್ಬಿಟ್ಟೆ ಒಂದ್ಸಲ ಫೇಸ್ ನೋಡು ಅಂತ. ಶಾಕ್ ಆಗಿದೆ. ಅಯ್ಯೋ, ನನ್ನ ತುಟಿಯ ಬಣ್ಣ ನೋಡಿ ನಾನು ದಂಗ. ಅದ್ರ ಮೇಲೆ ಲಿಪ್ಸ್ಟಿಕ್ ಬರುತ್ತೆ ಸ್ವಲ್ಪ. ಅಷ್ಟೊಂದು ಕೆಟ್ಟಾಗ ಏನು ಕಾಣಿಸಲ್ಲ ನೀನು. ನೋಡಿ ಕನ್ಸೀಲರ್ ಹಾಕಂಗಿದ್ರೆ ಹಾಕು. ಕನ್ಸಿಲರ್ ಇದೆ ಈ ಮಟ್ಟಕ್ಕಾಗೈತೆ. ನನಗೆ ದಯವಿಟ್ಟು ಒಂದು ಕನ್ನಡಿಯನ್ನು ಕೈಗೆ ಕೊಡುವಿರಾ? ಕನ್ನಡಿಯನ್ನು ಕೊಟ್ಟರೆ ಅದು ಟಾಸ್ಕ್ ಅನ್ನೋದಿಲ್ಲ. ಪೂರ್ತಿ ಹಚ್ಬೇಕಾ? ಸಾಕಲ್ಲ. ಈ ಹುಡುಗಿಗೆ ಈ ತರಹದ ಐಡಿಯಾಗಳು ಎಲ್ಲಿಂದ ಬರುತ್ತವೆ ಎಂದು ನನಗೆ ಗೊತ್ತಾಗುತ್ತಿಲ್ಲ. ಇಲ್ಲಿ ಮೂಗತ್ತು ಮಾಡು, ಬೇಡ ಅದ್ರ ಮೇಲೆ ಒಂದು ಸಾಕಲ್ಲ. ಪೂರ್ತಿ ಹಚ್ಬೇಕಾ? ಸಾಕು ಬಿಡು. ತುಂಬ ಕೆಟ್ಟದಾಗಿ ಕಾಣಿಸುತ್ತಿದ್ದೇನಾ? ಅದೆಲ್ಲ ಲಾಸ್ಟ್ಗೆ ಹಾಕು ಅಂತ ಬಿಡು, ಇವಾಗಲೇ ಬೇಡ. ಇನ್ನೇನು ಬಾಕಿ ಐತೆ? ಅದನ್ನ ಹಾಕು, ಇದನ್ನ ಐ ಶಾಡೋನ. ಕಣ್ಮುಚ್ಚ ಇರೇ. ರಾತ್ರಿ ಎಲ್ಲ ನಿದ್ದೆ ಮಾಡುವುದಿಲ್ಲ. ಅದಂತ 100%. ಬೇರೆ ಕಲರ್ ಹಾಕು. ಈ ಹೆಣ್ಣಿಗೆ ಸ್ವಲ್ಪವಾದರೂ ಕರುಣೆ ಬೇಡವೇ? ಅದಕ್ಕೆ ಹೇಳಿದ್ದೀನಿ, ನನಗೆ ಕರುಣೆ ಇಲ್ಲ. ಮೊನ್ನೆ ನಾನು ತುಂಬಾ ಸ್ವಲ್ಪ ಇದನ್ನ ಹಾಕು, ಗ್ಲಿಟರ್ ಹಾಕ್ಬಿಡು ಸಾಕು. ಅದು ಆಮೇಲೆ ಸ್ವಲ್ಪ ಕೆಟ್ಟ ಕಾಣಿಸ್ಬಿಡ್ತಾಳೆ. ಗ್ಲಿಟರ್ ಹಾಕು, ಬ್ಲ್ಯಾಕ್ ಬೇಡ. ಫುಲ್ ಹಾಕು. ಈಗ ಏನು ಸುಂದರಿ ತರ ಕಾಣುತ್ತಿರುವೇನೆ, ಈಗಲೂ ಕೆಟ್ಟದಾಗಿ. ಅಪ್ಪ ನೋಡ್ಬಿಟ್ಟು ನಾನು ಅದೆಷ್ಟು ಬೈಕತ್ತರು. ಜಾಸ್ತಿ ಹಾಕ್ಬಿಡು ಗ್ಲಿಟರ್, ಇಲ್ಲ ಅಂದ್ರೆ ಸಾಕಾ? ಕಪ್ಪನ್ನು ಯಾಕೆ ನಾನು ಪೂರ್ತಿಯಾಗಿ ಇನ್ನು ಹೇಳೇ ಇಲ್ಲವಲ್ಲ. ಕಪ್ಪನ್ನು ಯಾಕೆ ಅಲ್ಲ, ಆಮೇಲೆ ಇದ್ ಮಾಡುವಂತೆ ಬಿಡು. ಬ್ಲಶ್ ಹಾಕು, ಬ್ಲಶ್ ಹಾಕು. ಕಪ್ಪು ಮೊನ್ನೆ ಬ್ಲಶ್ ಹಾಕೆ, ಪಿಂಕ್ ಕಲರ್ ಯೂಸ್ ಮಾಡು. ನೀವು ಯಾವ ಫಿಂಗರ್ ಖಾಲಿ ಬ್ಲೆಂಡರ್ ಇಲ್ಲ. ಮೇಲೆ ಸಾಕು ಬಿಡಿ ಮನಿ. ಇಲ್ಲಿ ನೋಡು, ಇನ್ನು ಬೇಕು. ಅಲ್ಲಿ ಆ ಜಲ್ಲಿ ಯೂಸ್ ಮಾಡು. ಜಲ್ಲಿ ಬೇಡ, ತೆಗೆದುಕೊಂಡು ಹಾಕಿ ಲಿಪ್ಸ್ಟಿಕ್ ಅನ್ನು. ಅವಳಿಗೆ ಗೊತ್ತು, ನೀನು ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಕುತ್ಕೋಬಾ. ನೋಡಿ ಮನೀಷ್ ಅವರೇ, ನಾನು ನಿಮ್ಮ ಬಗ್ಗೆ ಕೇರಿಗೆ ಇಳಿದು ಇನ್ನು ಬೇಕು ಅನ್ಸುತ್ತೆ. ಬೇರೆ ಲಿಪ್ಸ್ಟಿಕ್ ಹಚ್ತೀಯಾ? ಸಾಕು ಕಣೆ, ಇದೇ ವಿಚಿತ್ರವಾಗೈತೆ ಕಲರ್. ಸಾಕು, ಇದಕ್ಕಿಂತ ಇನ್ನು ಅಸಹ್ಯ ಆಗ್ಬಿಡುತ್ತೆ. ಅದು ತುಂಬಾ ವಿಯರ್ಡ್ ಆಗಿ ಕಾಣಿಸ್ತೈತೆ. ಅದಕ್ಕೆ ಲಿಪ್ಸ್ಟಿಕ್ ಸ್ವಲ್ಪ ಚೇಂಜ್ ಮಾಡಬೇಕಿತ್ತೇನೋ. ನೋಡಿ ನನ್ನ ಪರಿಸ್ಥಿತಿ ಯಾವ ರೀತಿಗೆ ತಂದಿದ್ದಾರೆ. ನನಗೆ ಇದು ಯಾವುದೋ ಐತಿಹಾಸಿಕ ನಾಟಕ
ನೋಡಿದ ಹಾಗೆ ಅನಿಸುತ್ತಿದೆ. ಬಟ್ಟಿಡು ಐಲೈನರ್ ಹಾಕಿ ಅದನ್ನೇ ಮರ್ತಿದ್ಯಾ? ಎಂತದ್ ಇಲ್ಲಿವರೆಗೂ ಹಾಕು, ಫುಲ್ ಇಲ್ಲಿವರೆಗೂ. ಕಣ್ಣಿನ ಮೇಲೆ ಬೇಡ, ಮುಚ್ಚಿಕೊಟ್ಟು ಕುತ್ಕೊಳ್ಳಿ ಬೈನ. ರಾಕ್ಷಸಿಯ ರೀತಿ ಕಾಣುತ್ತೇನೆ. ಝೂಮಲ್ಲಿ ತೆಗೆದ್ರೆ ಆಮೇಲೆ ನೋಡೋರು ನೋಡ್ದಂಗೆ ಹೋಗ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಇದನ್ನ ಮಾಡು, ಡಾರ್ಕ್ ಇಲ್ಲಿ ಇಲ್ಲಿ ಫುಲ್ ಇನ್ನೊಂಚೂರು ಉದ್ದಕ್ಕ. ಹಾಂ ಮೊನಿನ ನಯನ ಇದಕ್ಕೂ ನನಗೆ ಸಂಬಂಧ ಇಲ್ಲ ಹೇಳ್ಬಿಟ್ಟಿದ್ದೀನಿ ನಯನ. ಕಣ್ಣನ್ನು ತೆಗೆದರೂ ತಪ್ಪು, ತೆಗೆದಿದ್ದರೂ ತಪ್ಪು. ದೇವ್ರೇ ಇವಳನ್ನ ಇಷ್ಟೊಂದು ಯಾರು ರೋಸಿರ್ಲಿಲ್ಲ ಇಷ್ಟ ದಿನದಲ್ಲಿ. ಮೂಗತ್ರ ಸ್ವಲ್ಪ ಬ್ಲೆಂಡ್ ಮಾಡ್ಬಿಡೆ, ತುಂಬಾ ನನ್ನನ್ನು ಮೀಸೆ ಬರೆದು ಬಿಡ, ಇಲ್ಲ ಅಂದ್ರೆ ಏನೋ ಇದು ಮೀಸೆ ಬರ್ತೀನಿ. ಮೀಸೆ ತುಂಬಾ ಕೆಟ್ಟದಾಗಿ ಕಾಣುತ್ತೆ. ಕರೆಕ್ಟಾಗಿ ಬರ್ದಿಲ್ಲ. ನೀವು ಹೋಗ್ಲಿ ಬಿಡೆ. ಇನ್ನೊಂದು ಸ್ವಲ್ಪ ಹಾಕು. ಯಾಕೆ ಐಲೈನರ್ ತಗೋಬೋದು. ನಾನು ಕಮ್ಮಿ ಮಾಡೋದು ಜಾಸ್ತಿ ಜಾಸ್ತಿ ಮಾಡಿಸ್ತವಳೆ. ಲೇಖನವರೆಗೂ ಕಾದಿದೆ ಒಬ್ಬ. ಆ ಕಡೆದು ಇನ್ ಕರಿಯೋದೇ ಇಲ್ಲ ಅನ್ಸುತ್ತೆ ಈ ಥರದಕ್ಕೆಲ್ಲ. ಅವ್ನು ಯಾವ ಚಾಲೆಂಜ್ ಯಾವತ್ತು ನಮ್ಮ ಬ್ಲಾಗಿಗೆ ಹಾಕಲ್ಲ ನೋಡ್ಕೊ ಬರ್ಬೇಕಂದ್ರೆ. ಇದು ನೋಡಾದ್ಮೇಲೆ ಅಲ್ಲಿಡು. ತುಂಬಾ ಕೆಟ್ಟದಾಗಿ ಮಾಡಿದ್ದೀವಿ. ಓಯ್ ಮುನಿ, ಇಲ್ಲಿ ಈ ಥರ ಹಾಕೋ, ಮೂರು ನಮ್ಮ ಥರ ಹಾಕೋ. ಹಾಂ ವಿ ಶೇಪಲ್ಲಿ ಬರೆದು ಬಿಡ್ಬೇಕೈತಿಲ್ಲ ಅಂದ್ರೆ. ಬಿಡು, ಓಕೆ, ಇದೆ ಚೆನ್ನಾಗಿದೆ. ಜಾಸ್ತಿ ಹಾಕೋ ಇನ್ನೊಂದು ಸ್ವಲ್ಪ. ಸೇಮ್ ನಾಟಕದವ್ರು ಯಾರು ಮಾತೇ ಇಲ್ಲ. ಇರು ರಾಧೆ ಮಾಡ್ತಿರೋರಿಗೆ ರಾಧೆ ತರ ಕಾಣಿಸ್ಲಿ ಅಂತ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಮಾಡ್ತೀಯ ಸಾಕ. ಇಲ್ಲಿ ರಂಗೋಲಿ ಬಿಟ್ಬಿಡಿಲ್ಲ ಅಂದ್ರೆ ಕೆನ್ನೆ ಹತ್ರ. ಚಿಕ್ಕದಾಗಿ ಬಿಡು, ಅಂದ್ರೆ ಫ್ಲವರ್ ಟೈಪ್ ಚಿಕ್ಕದಾಗಿ. ನಾನು ಇನ್ನೆಂದಿಗೂ ತಪ್ಪನ್ನು ಮಾಡುವುದಿಲ್ಲ. ಸಾಕು, ಬಿಟ್ಟು ಒಂದೇ ಕಡೆ. ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಮಹಾಪ್ರಭು. ನೀವೇನಿಲ್ಲಿ ಹಾಗೆ ಒಂದು ತಮ್ನೇಲ್ಗೆ ಫೋಟೋ ತೆಗೀರಿ. ತಮ್ನೇಲ್ ನೋಡಿದೆ ಎಲ್ಲರೂ. ರೂಮಲ್ಲಿ ಬಂದ್ಬಿಟ್ರೆ ನೋಡಕ್ಕೆ ಆಗಲ್ಲ. ಉದ್ದ ಇಡ್ಬೇಕು. ಅಯ್ಯೋ ಸೈಡಿಗೆ ಹೋಗ್ಬಿಡ್ತು. ಛೇ ಏನಾದ್ರು ಬಾಕಿ ಆಯ್ತಾ ನೋಡು. ಇನ್ನೇನು ಇಲ್ಲ ಈ ಚಾಲೆಂಜಿನ. ಸ್ವಲ್ಪ ಇಲ್ಲಿಗೆ ಗ್ಲಿಟರ್ ಹಾಕ್ತೀಯಾ? ಸಾಕಾ? ಒಂದು ಶಾರ್ಟ್ಸ್ ತಗೋಬಿಡ್ತೀವಿ, ಆಮೇಲೆ ಅವಳಿಗೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀವಿ. ಇರಿ. ನೀನು ಬಾರ ಈ ಕಡೆ. ದಯಮಾಡಿ ಸ್ಲೋಮೋ ಬೇಡ. ಓಕೆ. ನೋಡಿಕೊಳ್ಳಿ, ನನಗೆ ನನ್ನ ಬಗ್ಗೆಯೇ ಅಸಹ್ಯ ಉಂಟಾಗುತ್ತಿದೆ ನನ್ನ ಮುಖ ನೋಡಿಕೊಳ್ಳುವುದಕ್ಕೆ. ರೆಡಿ? ಕಣ್ಮುಚ್ಚು ಫಸ್ಟ್. 1 ನಾನು ಆದಷ್ಟು ರೂಮಿಂದ ಆಚೆ ಹೋದ್ರೆ ಒಳ್ಳೇದು ಅನ್ಸುತ್ತೆ. 1 2 3 ಗೋ. ಲೇ ನಾಟಕದವ್ರ ತರ ಕಾಣ್ತಾ ಇದ್ದೀನಿ. ಗಲೀಜ್. ಮತ್ತೆ ತಪ್ಪದೆ. ನಾನು ಏನು ತಪ್ಪು ಮಾಡಿಲ್ಲ. ವಿಡಿಯೋ ರೆಕಾರ್ಡ್ ಆಗಿದೆ. ನಾನು ಯಾವ ರೀತಿಯಲ್ಲಿ ಈ ತರ ಇದ್ದೇನೆ? ಇದೇನು ಅತ್ತಗಿರಿ ಬೇಕು. ಇದು ಏನು? ಅದೇನಾದ್ರು ವಿಚಿತ್ರವಾಗಿ ಕಾಣಿಸ್ಬೇಕು, ಹಾಕೊಂಡು ಅದನ್ನು ಸೇರ್ಸಿ ಹಾಕಿದ್ದೀನಿ. ನೋಡಿ ಗೈಸ್, ನನ್ನನ್ನು ಹೇಗೆ ಮಾಡಿದ್ದಾರೆ. ದಯವಿಟ್ಟು ನಾನು ಚಂದ ಕಾಣಿದ್ದಲ್ಲಿ ವಿಡಿಯೋವನ್ನು ನೋಡಿ, ಚೆನ್ನಾಗಿ ಕಂಡದ್ದಲ್ಲಿ ವಿಡಿಯೋವನ್ನು ನೋಡಿ. ಈಗ ನಾನು ಈ ರೀತಿ ಮಾಡುವರೆಂದು ಭಯದಲ್ಲಿ ಇನ್ನೆರಡು ತಪ್ಪನ್ನು ಮಾಡಿದ್ದೇನೆ. ಅದಕ್ಕೆ ಇವಾಗ ಅನುಭವಿಸಬೇಕಾಗಿದೆ. ಹಾಗಾಗಿ ಈಗ ಹೋಗಿ ಮುಖವನ್ನು ತೊಳೆದುಕೊಂಡು ಬರುತ್ತೇನೆ. ನೀವು ಬನ್ನಿ, ಯಾರಾದರೂ ಇಲ್ಲಿ ಹಿಡಿದುಕೊಳ್ಳಿ. ಮೊದಲು
ಅಯ್ಯಯ್ಯೋ ಪ್ಲೇಟಲ್ಲಿ ಹೋಗಲ್ಲ. ಫಸ್ಟು ಐಲೈನರ್ ತೊಳ್ಕೊ ಫಸ್ಟ್. ನನ್ನ ಮುಖದಲ್ಲಿ ನನ್ನ ತುಟಿಯ ಬಣ್ಣವಂತೂ ಅಲ್ಲಾಡುತ್ತಿಲ್ಲ. ನಿನಗೆ ಬಿಟ್ಟಿದ್ದಪ್ಪ. ನಾನು ಈಗ ಇನ್ನಷ್ಟು ಹೇಳೋಗಿ ಕಾಣಿಸುತ್ತೇನೆ. ನಾನು ಮಾತನಾಡಬಹುದಾ ನನ್ನ ಭಾಷೆಯಲ್ಲಿ? ಗೈಸ್ ಎಷ್ಟು ಆಗುತ್ತಾ ಅಷ್ಟು ವಿಯರ್ಡಾಗಿ ಮಾಡೋರೆ ನೋಡಿ ಗೈಸ್. ನಾನಿಲ್ಲಿರುವ ಕಡ್ಲೆ ಟಚ್ಕೊಂಡ ನಯನ ಕಡಲೆ ಹಿಟ್ಟನ್ನು ನೀಟಾಗಿ ಹೋಗಲ್ಲ, ಸೋಪ್ ಯೂಸ್ ಮಾಡಿ. ಬೇಡ, ಫಸ್ಟ್ ಕಣ್ಣು ಐಲೈನರ್ ನೀಟಾಗಿ ವಾಶ್ ಮಾಡ್ಕೋ. ರಾಕ್ಷಸಿ ತರ ಕಾಣ್ತಾ ಇದ್ದೀನ. ಎರಡನೇ ಮಾತಿಲ್ಲ. ಗೈಸ್ ಇಷ್ಟು ಮುದ್ದು ಆಗಿರುವ ಮುಖವನ್ನ ಯಾವ ರೀತಿ ಮಾಡಿದ್ದರು ಎಂದು ಈಗ ನನ್ನ ಎರಡನೇ ಶಿಕ್ಷೆಯನ್ನು ಅನುಭವಿಸಬೇಕು. ಅದು ನಿಜವಾಗಲೂ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ನೋವು. ಮೊದಲು ನನ್ನ ಈ ವೇಷಭೂಷಣವನ್ನು ಬದಲಿಸುವೆ, ಏಕೆಂದರೆ ನನ್ನ ಜೀನ್ಸ್ ಪ್ಯಾಂಟನ್ನು ಒಣಗಿಸುವಲು ತುಂಬ ಸಮಯ ಬೇಕು. ಹಾಗಾಗಿ ಅದಾದ್ಮೇಲೆ ಜಗ್ಗಿನ ಡ್ಯಾನ್ಸ್ ಆಡಬೇಕಂತೆ. ಸಾರಿ, ಕರುಣೆ ಎನ್ನುವುದನ್ನು ಕಳೆದುಕೊಂಡು ಬಿಟ್ಟಿರುವೆ.